ಜನಾಂದೋಲನದ ಮೂಲಕವಾಗಿ ಕಾಂಗ್ರೆಸ್ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಟಕ್ಕರನ್ನ ಕೊಡ್ತಾ ಇದೆ, ಟೀಕೆಯನ್ನ ಮಾಡ್ತಾ ಇದೆ. ಪ್ರತಿ ದಿನವೂ ಕೂಡ ಈ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಸಿಎಂ ಕುಟುಂಬಕ್ಕೆ ಮೂಡಾ ನಿವೇಶನ ಹಂಚಿಕೆ ವಿವಾದ, ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಜನಾಂದೋಲನ ಈಗ ಶುರುವಾಗಿದೆ. ಬಿಡದಿಯ ಸಮಾವೇಶದ ಮೂಲಕ ಈಗ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಚ್ಡಿಕೆ ಈಗ ಬಿಜೆಪಿ ಬಾವುಟದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಈಗ ಬಿಜೆಪಿ ಬಾವುಟದಲ್ಲೆಲ್ಲ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂತೆಲ್ಲ ಕಿಚಲಾಯಿಸಿದ್ದಾರೆ. ಇನ್ನು ನಿಮ್ಮ ತಂದೆ ಇಲ್ಲಿ ಬಂದಾಗ ನಿಮಗೆ ಎಷ್ಟು ಜಮೀನಿತ್ತು, ಈಗ ಎಷ್ಟು ಜಮೀನಿದೆ, ಯಾರ ಹತ್ರ ಖರೀದಿಸಿದ್ರಿ, ಈಗ ಇಷ್ಟೊಂದು ಆಸ್ತಿ ನಿಮಗೆ ಹೇಗೆ ಬಂತು, ನೆಲಮಂಗಲ ಹಾಸನದಲ್ಲಿ ಜಮೀನು ಹೇಗೆ ಬಂತು, ಬಾಲಗಂಗಾಧರನಾಥ ಸ್ವಾಮಿ ಮೇಲೆ ಕೇಸ್ ಹಾಕ್ಸಿದ್ದು ಯಾರು, ನಾನು ಎಲ್ಲವನ್ನ ಬಿಚ್ಚಿ ಹೇಳ್ತಾ ಇರಲಿಲ್ಲ, ಸದನದಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತ ಡಿಕೆ ಶಿವಕುಮಾರ್ ಸವಾಲನ್ನ ಹಾಕಿದ್ದಾರೆ. ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ದು ಹೋರಾಟ. ಕೆಲವು ನಾವು ಗೆದ್ದಿದ್ದೇವೆ, ರಾಮನಗರ ಗೆದ್ದಿದ್ದೇವೆ, ಚನ್ನಪಟ್ಟಣ ನೀ ಗೆದ್ದಿದ್ಯಾ, ಮಂಡ್ಯ ಗೆದ್ದಿದ್ದೇವೆ, ಮದ್ದೂರು ಗೆದ್ದಿದ್ದೇವೆ, ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ, ಮಳವಳ್ಳಿ ಗೆದ್ದಿದ್ದೇವೆ, ಕನಕಪುರ ಗೆದ್ದಿದ್ದೇವೆ. ಪಾರ್ಲಿಮೆಂಟ್ ಅಲ್ಲಿ ನೀವು ಗೆದ್ದಿದ್ದೀರಿ, ನಾನು ಇಲ್ಲ ಅಂತ ಹೇಳುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯ್ತು. ಜನರು ಏನ್ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ನಮ್ಗೊಂದು ಪಾಠ ಹೇಳಿದ್ದಾರೆ, ಆ ಪಾಠ ನಾನು ಕೇಳ್ತೇನೆ. ಆದ್ರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿ ಮೇಲೆ ಆ ಏಟು ರಥ ಒಡೆಯೋನು ಏಟು ಹೊಡಿದೆ ಇರುವುದಿಲ್ಲ. ಹಂಗೆ ಪ್ರಪಂಚದಲ್ಲಿ ಜನ ನಮ್ಗೆಲ್ಲ ಪಾಠವನ್ನ ಕಲಿಸ್ತಾರೆ. ಆದರೆ ಇವತ್ತು ನಿನ್ನೆಲ್ಲ ಮೊನ್ನೆ ಏನ್ ಹೇಳಿದೆ ತಾವು ತಮ್ಮ ಭಾಷಣದಲ್ಲಿ, ತಮ್ಮ ಮಾಧ್ಯಮ ಸ್ನೇಹಿತರುಗಳು ಏನ್ ಹೇಳಿದ್ರಿ, ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆನ ನನ್ನ ಭೂಮಿ ಇದು, ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ, ಬಿಜೆಪಿ ಅಲ್ಲ ಅಂತ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ. ಏನು ಇಲ್ಲಿ ಸಬ್ಜೆಕ್ಟ್ ಇರುವಂಥದ್ದು ಮೂಡಾ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ವೈಯಕ್ತಿಕವಾಗಿರುವಂಥ ಟೀಕೆ ಮಾಡುವಂಥದ್ದಲ್ಲ. ಇಲ್ಲಿ ಮೂಡಾ ವಿಚಾರದಲ್ಲಿ ಏನಾಗಿದೆ, ಹೌದಾ ಇಲ್ವಾ ಅದನ್ನ ಹೇಳಿ. ಅದನ್ನು ಬಿಟ್ಟು ಎಲ್ಲರೂ ಕೂಡ ನಾನು ಅವ್ರದ್ದು ಬಿಚ್ಚಿಡ್ತೀನಿ, ಇವ್ರದ್ದು ಬಿಚ್ಚಿಡ್ತೀನಿ, ಅದಾಯ್ತು ಇದಾಯ್ತು, ನಿಮ್ಮ ಆಸ್ತಿ ಹೆಂಗಾಯ್ತು ಹಿಂಗಾಯ್ತು ಅನ್ಕೊಂಡು ಕೂತ್ಕೊಂಡ್ರೆ ನಾಳೆ ನಿಮಗೂ ಯಾರಾದರೂ ಕೇಳ್ತಾರೆ, ಜಮೀನಲ್ಲಿ 32 ಕೋಟಿಯಲ್ಲಿ ಹೇಗೆ ಬೆಳೆಯನ್ನು ಬೆಳೆದ್ರಿ, 32 ಕೋಟಿ ಹೆಂಗೆ ಸಂಪಾದಿಸಿದ್ರಿ ಅಂತ ಕೇಳ್ತಾರೆ. ಉತ್ತರ ಏನು ಕೊಡ್ತೀರಾ?